ನಮಸ್ಕಾರ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿರಾಗಿಣಿ ಅಕ್ಕ ಮಹಾದೇವಿಯವರ ಒಂದಿಷ್ಟು ವಚನಗಳನ್ನು ತಿಳಿಯೋಣ. ಅಂಗಕ್ರಿಯಾ ಲಿಂಗವ ವೇದಿಸಿ ಅಂಗ ಲಿಂಗದೊಳಗಾಗಿತ್ತು, ಮನ ಅರಿವ ಬೆರೆಸಿ ಜಂಗಮ ಸೇವೆಯ ಮಾಡಿ ಮನ ಜಂಗಮ ಲಿಂಗದೊಳಗಾಯಿತು. ಭಾವ ಗುರು ಲಿಂಗದೊಳಗೆ ಬೆರೆಸಿ ಮಹಾಪ್ರಸಾದವ ಭೋಗಿಸಿ ಭಾವ ಗುರುಲಿಂಗದೊಳಗಾಯಿತ್ತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯಿಂದ ಸಂದಳಿದು ಸ್ವಯಲಿಂಗಿಯಾದೇನಯ್ಯ ಪ್ರಭುವೇ. ಎರಡನೆಯ ವಚನ. ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದ, ಪ್ರಾಣದಲ್ಲಿ ಅರಿವ ನೆಲಗೊಳಿಸಿದ ಆ ಅರಿವೇ ಜಂಗಮವೆಂದು ತೋರಿದ. ಚನ್ನಮಲ್ಲಿಕಾರ್ಜುನನ ಹೆತ್ತ ತಂದೆ ಸಂಗನ ಬಸವಣ್ಣನು ಎನಗಿ ಕ್ರಮವನ್ನ ಅರುಹಿದನಯ್ಯ ಪ್ರಭುವೇ, ಎನಗಿ ಕ್ರಮವನ್ನ ಅರುಹಿದನಯ್ಯ ಪ್ರಭುವೇ. ಮೂರನೆಯ ವಚನ. ಅಂಗದ ಭಂಗವ ಲಿಂಗ ಮುಖದಿಂದ ಗೆಲಿದೆ, ಮನದ ಭಂಗವ ಅರುಹಿನ ಮುಖದಿಂದ ಗೆಲಿದೆ, ಜೀವದ ಭಂಗವ ಶಿವಾನುಭಾವದಿಂದ ಗೆಲಿದೆ, ಕರ್ಣ ಕತ್ತಲೆಯ ಬೆಳಗನುಟ್ಟು ಗೆಲಿದೆ. ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟುರುಹಿದಂತಹ ಭಸ್ಮವ ನೋಡಯ್ಯ ಚನ್ನಮಲ್ಲಿಕಾರ್ಜುನ. ಕಾಮನ ಕೊಂದು ಮನಸಿಜನಾಗುಳುಹಿದಡೆ ಮನಸಿಜನ ತಲೆಯ ಬರಹವ ತೊಡೆದೆನು. ನಾಲ್ಕನೆಯ ವಚನ. ಅಂಗದೊಳಗೆ ಅಂಗವಾಗಿ ಅಂಗವ ಲಿಂಗೈಕ್ಯವ ಮಾಡಿದೆ, ಮನದೊಳಗೆ ಮನವಾಗಿ ಮನದ ಲಿಂಗೈಕ್ಯವ ಮಾಡಿದೆ, ಭಾವದೊಳಗೆ ಭಾವವಾಗಿ ಭಾವವ ಲಿಂಗೈಕ್ಯವ ಮಾಡಿದೆ, ಅರಿವಿನೊಳಗೆ ಅರಿವಾಗಿ ಅರಿವ ಲಿಂಗೈಕ್ಯವ ಮಾಡಿದೆ, ಜ್ಞಾನದೊಳಗೆ ಜ್ಞಾನವಾಗಿ ಜ್ಞಾನವ ಲಿಂಗೈಕ್ಯವ ಮಾಡಿದೆ, ಕ್ರಿಯೆಗಳೆಲ್ಲವ ಮಿಲಿಸಿ ಕ್ರಿಯಾತೀತವಾಗಿ ನಿಪ್ಪತ್ತಿ ಲಿಂಗೈಕ್ಯವ ಮಾಡಿದೆ, ನಾನೆಂಬುದ ನಿಲ್ಲಿಸಿ ನೀನೆಂಬುದ ಕೆಡಿಸಿ ಉಭಯ ಲಿಂಗೈಕ್ಯವ ಮಾಡದೆ ಚನ್ನಮಲ್ಲಿಕಾರ್ಜುನನೊಳಗೆ ನಾನಳಿದೇನಾಗಿ ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತ್ತು ಕಾಣ ಸಂಗನ ಬಸವಣ್ಣ. ಐದನೆಯ ವಚನ. ಅಂಗ ಲಿಂಗವ ವೇದಿಸಿ ಲಿಂಗದೊಳಗಾಯಿತು, ಮನ ಲಿಂಗವ ವೇದಿಸಿ ಮನ ಲಿಂಗದೊಳಗಾಯಿತು, ಭಾವ ಲಿಂಗವ ವೇದಿಸಿ ಭಾವಲಿಂಗದೊಳಗಾಯಿತು. ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲುಮೆಯ ಸಂಘದಲ್ಲಿರ್ತು ಸ್ವಯ ಲಿಂಗವಾಯಿತು. ಆರನೆಯ ವಚನ. ಅಂಗವ ಲಿಂಗ ಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು, ಮನವ ಅರಿವಿಂಗಂಗೆ ಅರ್ಪಿಸಿ ಮನ ಲಯವಾಗಿತ್ತು, ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು, ಅಂಗ ಮನ ಭಾವವಳಿದಂತ ಕಾರಣ ಕಾಯ ಅಕಾಯವಾಯಿತು, ಎನ್ನ ಕಾಯದ ಸುಖ ಭೋಗವ ಲಿಂಗವೇ ಭೋಗಿಸುವವನಾಗಿ ಶರಣಸತಿ ಲಿಂಗಪತಿಯಾದೆನು, ಇದು ಕಾರಣ ಚನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು. ಏಳನೆಯ ವಚನ. ಅಂಗವಿಕಾರ ಸಂಗವ ಮರೆದು ಲಿಂಗವನೊಡಗೊಡ ತಿಪ್ಪವರ ತೋರ ಎನಗೆ, ಕಾಮ ವಿಕಾರ ಕತ್ತಲೆಯಳಿದು ಭಕ್ತಿ ಪ್ರಾಣವಾಗಿಪ್ಪವರ ತೋರ ಎನಗೆ, ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆ ನಂಬಿದಂಥ ಸದ್ಭಕ್ತರ ತೋರ ಎನಗೆ ಚನ್ನಮಲ್ಲಿಕಾರ್ಜುನ. ಎಂಟನೆಯ ವಚನ. ಅಂಗ ಸಂಘದಲ್ಲಿ ಲಿಂಗ ಸಂಗಿಯಾದೆನು, ಲಿಂಗ ಸಂಘದಲ್ಲಿ ಅಂಗ ಸಂಗಿಯಾದೆನು, ಉಭಯ ಸಂಘವನ್ನು ಅರಿಯದೆ ಪರಿಣಾಮಿಯಾದೆನು, ನುಡಿಯ ಗಡಣವ ಮರೆದು ತೆರೆಹಿಲ್ಲದಿದ್ದೆನು, ಎನ್ನ ದೇವ ಚನ್ನಮಲ್ಲಿಕಾರ್ಜುನನ ಬೆರೆಸಿದ ಬಳಿಕ ಎನ್ನ ನಾನು ಏನೆಂದು ಅರಿಯೇನಯ್ಯ. ಒಂಬತ್ತನೇ ವಚನ. ಅಂಗೈಯೊಳಗಣ ಲಿಂಗವ ಪೂಜಿಸುತ್ತ ಮಂಗಳಾರತಿಯನ್ನು ತೊಳಗಿ ಬೆಳಗುತ್ತಿರ್ತೆ ನೋಡಯ್ಯ, ಕಂಗಳ ನೋಟ ಕರುವಿಟ್ಟ ಭಾವ ಹಿಂಗದ ಮೋಹ ತೆರೆಹಿಲ್ಲದಿರ್ದೆ ನೋಡಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಹತ್ತನೆಯ ವಚನ. ಅಂದು ನೀನೇ ಇಂದು ನೀನೇ ಎಂದು ನೀನೇ ಕೇಳ ತಂದೆ, ನಿನ್ನ ಬೆಂಬಳಿ ಬಿಡಿದ ಹಳೆ ಮಗಳು ನಾನಯ್ಯ, ಅಂದು ಇಂದು ಎಂದು ನಂಬಿದ ಒಲವಿನ ಶಿಶು ನಾನಯ್ಯ, ಒಂದಲ್ಲದೆ ಎರಡರಿಯನಯ್ಯ ಎನ್ನ ತಂದೆ ಕೇಳ ಚನ್ನಮಲ್ಲಿಕಾರ್ಜುನ, ನಿಮ್ಮ ಎಂಜಲ ನುಂಬ ಹಳೆಯವಳು ನಾನಯ್ಯ. 11ನೆಯ ವಚನ. ಅಕ್ಕ ಕೇಳಕ್ಕ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಕಂಜೆಡೆಗಳ ಸುಲಿಪಲ್ಲ ಗೊರವನು ಬಂದೆನ್ನ ನೆರೆದ ನೋಡವ್ವ, ಆತನಪ್ಪಿಕೊಂಡು ತಳಬೆಳಗಾದೆನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ಣ ಮುಚ್ಚಿ ತೆರೆದು ತಳಬೆಳಗಾಗೆನು. 12ನೆಯ ವಚನ. ಅಕ್ಕ ಕೇಳವು ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿಯ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಬಿಡಿದೆನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ದೆರೆದೆನು. 13ನೆಯ ವಚನ. ಅಕ್ಕಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ,
ಅಪ್ಪ ಬೊಪ್ಪ ಎಂಬ ಚೋಹವು ಅದು ಮೊಟ್ಟ ಮೊದಲಲ್ಲಿ ಬಂದಾಡಿತ್ತು. ತುಪ್ಪುಳು ತೊಡೆದಂತೆ ಮೀಸೆಯ ಚೋಹವು ಅದು ಕಟ್ಟ ಕಡೆಯಲ್ಲಿ ಬಂದಾಡಿತ್ತು. ನಿಮ್ಮ ನೋಟವೂ ತೀರಲೊಡನೆ ಜಗದಾಟವೂ ತೀರಿತ್ತು ಕಾಣ ಚನ್ನಮಲ್ಲಿಕಾರ್ಜುನ. 14ನೇ ವಚನ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದಡೆ ಅದೆಂದಿಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದವರಿಗೆ ಆಚಾರವಿದ್ದಡೆ ಅರಕಿಗೆಟ್ಟು ಸುಖವೆಂತಪ್ಪುದಯ್ಯ. ಹೊರೆದ ಪರಿಮಳ ಸ್ಥಿರವಾಗಬಲ್ಲುದೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನನರಿಯದವರಿಗೆ ಆಚಾರವಿಲ್ಲ ಕಾಣಿರಣ್ಣ. 15ನೆಯ ವಚನ. ಚಿದ್ವಹಿನ್ ರೂಪನಾದ ಶಿವನು ಸರ್ವವ್ಯಾಪಕನಾಗಿರ್ಪನು. ಹೃದಯ ಕಮಲವು ಮುಕುರೋಪಾದಿಯಲ್ಲಿ ಪ್ರಕಾಶಿಸುತ್ತಿರ್ಪುದು. ಆ ಕನ್ನಡಿಯೋಪಾದಿಯ ಹೃದಯ ಕಮಲದಲ್ಲಿ ವ್ಯಾಪಕನಾದ ಶಿವನು ಆತ್ಮನೆನಿಸಿಕೊಂಡು ಪ್ರತಿಬಿಂಬಿಸುತ್ತಿರ್ಪನು. ವೇದೋಪನಿಷದ್ ಗಾಯತ್ರಿ ಪ್ರಸಿದ್ಧವಾದಿ ರಹಸ್ಯವ ಗುರು ಉಪದೇಶದಿಂದಂ ತಿಳಿವುದಯ್ಯ. ಶ್ರೀ ಚನ್ನಮಲ್ಲಿಕಾರ್ಜುನ ದೇವ. 16ನೆಯ ವಚನ. ಅಘಟಿತ ಘಟಿತನ ಒಲವಿನ ಶಿಶು ಕಟ್ಟಿದೆನು ಜಗಕ್ಕೆ ಬಿರಿದೆನು. ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳಿಗೆ ಇಕ್ಕಿದೆನು ಕಾಲಲಿ ತೊಡರನು. ಗುರುಕೃಪೆ ಎಂಬ ತಿಗುರನಿಕ್ಕಿ ಮಹಾಶರಣೆಂಬ ತಿಲಕವನಿಕ್ಕಿ ನಿನ್ನ ಕೊಲುವೆ ಶಿವಶರಣೆಂಬ ಅಲಗಕೊಂಡು ಬಿಡು ಬಿಡು ಕರ್ಮವೇ ನಿನ್ನ ಕೊಲ್ಲದೆ ಮಾಣೆನು. ಕೆಡಹಿಸಿಕೊಳ್ಳದೆನ್ನ ನುಡಿಯ ಕೇಳ ಕೆಡದ ಶಿವಶರಣೆಂಬ ಅಲಗನೆ ಕೊಂಡು ನಿನ್ನ ಕೊಲುವೆ ಗೆಲುವೆ ನಾನು. ಬ್ರಹ್ಮಪಾಶವೆಂಬ ಕಳನನೆ ಸವರಿ ವಿಷ್ಣುಮಾಯೆ ಎಂಬ ಎಡೆಗೋಲನೆ ನೂಕಿ ಎನ್ನೊಡೆಯ ಚನ್ನಮಲ್ಲಿಕಾರ್ಜುನಯ್ಯ ತಲೆದೂಗಲಿ ಕಾತುವೆನು ನಾನು. 17ನೆಯ ವಚನ. ಅತ್ತೆ ಮಾಯೆ ಮಾವ ಸಂಸಾರಿ ಮೂವರು ಮೈದುನರು ಹುಲಿಯಂತವದಿರು. ನಾಲ್ವರು ನಗೆವೆಣ್ಣು ಕೇಳು ಕೆಳದಿ ಐವರು ಬಾವದಿರ ನೊಯ್ವ ದೈವವಿಲ್ಲ. ಆರು ಪ್ರಜೆಯತ್ತಿಗೆಯರ ಮೀರಲಾದೆನು ತಾಯೇ ಹೇಳುವಡೆ ಏಳು ಪ್ರಜೆ ತೊತ್ತಿರ ಕಾಹು. ಕರ್ಮವೆಂಬ ಗಂಡನ ಬಾಯ ಟೊಣೆದು ಹಾದರವ ನಾಡುವೆನು ಹರನ ಕೊಡೆ. ಮನವೆಂಬ ಸಖಿಯ ಪ್ರಸಾದದಿಂದ ಅನುಭಾವ ಕಲಿತೆನು ಶಿವನೊಡನೆ. ಕರ ಚೆಲುವ ಶ್ರೀ ಚನ್ನಮಲ್ಲಿಕಾರ್ಜುನನೆಂಬ ಸಜ್ಜನ ಗಂಡನ ಮಾಡಿಕೊಂಡೆ. 18ನೆಯ ವಚನ. ಅನ್ನವ ನೀಡುವವರಿಂಗೆ ಧ್ಯಾನವೆಸೆವ ಲೋಕ. ಅರ್ಥವ ಕೊಡುವವರಿಂಗೆ ಪಾಷಾಣವೆಸೆವ ಲೋಕ. ಹೆಣ್ಣು ಹೊನ್ನು ಮಣ್ಣು ಮೂರನ್ನು ಕಣ್ಣಿನಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಕೈಯಲ್ಲಿ ಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ಸಮಾರಾಧನೆಯಾಗಿತ್ತು. ತನ್ನ ನಿತ್ತು ತುಷ್ಟಿವಡೆವರ ನೆನೆಗೆ ತೋರ ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ. 19ನೆಯ ವಚನ. ಅನಿಮಿಷ ಮಲ್ಲಯ್ಯ ಮರುಳ ಶಂಕರಯ್ಯ ಕೋಲ ಶಾಂತಯ್ಯ ಮಾದಾರ ಧೂಳಯ್ಯ ಮಿಂಡ ಮಲ್ಲಿನಾಥ ಚನ್ನ ಬಸವಣ್ಣ ಚೇರಮರಾಯ ತೆಲುಗ ಜೊಮ್ಮಣ್ಣ ಕಿನ್ನರಯ್ಯ ಹಾಲಾಯುಧ ದಾಶಿಮಯ್ಯ ಭಂಡಾರಿ ಬಸವರಾಜ ಮುಖ್ಯವಾದ ಚನ್ನಮಲ್ಲಿಕಾರ್ಜುನನ ಶರಣರಿಗೆ ನಮೋ ನಮೋ ಎಂಬೆನು. 20ನೆಯ ವಚನ. ಅನುತಾಪದೊಡಲಿಂತೆ ಬಂದ ನೋವನುಂಬುವರು ಒಡಲೋ ಪ್ರಾಣವೋ ಆರು ಹೇಳ. ಎನ್ನೊಡಲಿಂಗೆ ನೀನು ಪ್ರಾಣವಾದ ಬಳಿಕ ಎನ್ನ ಒಡಲ ಸುಖ ದುಃಖವಾರ ತಾಗುವುದು ಹೇಳಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ಎನ್ನ ನೊಂದ ನೋವು ಬೆಂದ ಬೇಗೆ ನಿಮ್ಮ ತಾಗದೆ ಹೋಹುದೆ ಅಯ್ಯ. ನಿಮ್ಮ ತಾಗದೆ ಹೋಹುದೆ ಅಯ್ಯ. ಶರಣರೇ, ಇಂದಿನ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರ ಹೊಸದಾದಂತಹ 20 ವಚನಗಳನ್ನು ನಾನು ವಾಚನ ಮಾಡಿದ್ದೇನೆ. ನೀವೆಲ್ಲರೂ ಕೇಳಿದ್ದೀರಾ ಅಂತ ಭಾವಿಸ್ತೇನೆ. ಹೊಸ ಹೊಸ ವಚನಗಳನ್ನು ವಾಚನ ಮಾಡೋಣ, ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ, ಅದರ ಭಾವಾರ್ಥವನ್ನು ನಾವು ಅರ್ಥೈಸಿಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿಗಳು.